ಕೋಲಾರ ಜಿಲ್ಲೆಯಾದ್ಯಂತ ಶೇಕಡಾ 80ರಷ್ಟು ಮೆಡಿಕಲ್ ಶಾಪ್ಗಳು ಓಪನ್ ಇದೆ. ಕೋಲಾರ ಜಿಲ್ಲೆಯಲ್ಲಿ 1200ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳಿದೆ. ಕಪ್ಪು ಪಟ್ಟಿ ಧರಿಸಿ ಮೆಡಿಕಲ್ ಶಾಪ್ ಅನ್ನ ಓಪನ್ ಮಾಡಿದ್ದಾರೆ ಮಾಲೀಕರು. ಕೋಲಾರದಲ್ಲಿ 2 ಪ್ರತ್ಯೇಕ ಸಂಘದ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ಮೆಡಿಕಲ್ ಶಾಪ್ಗಳನ್ನ ತೆಗೆಯೋ ವಿಚಾರದಲ್ಲಿ ಗೊಂದಲ ಇದೆ. ಕೇಂದ್ರದ ಭರವಸೆ ಮೇರೆಗೆ ಓಪನ್ ಮಾಡಿದೀವಿ ಅಂತ ಹೇಳಿದ್ದಾರೆ ಮಾಲೀಕರು. ಕೋಲಾರ ಜಿಲ್ಲೆಯಲ್ಲಿರುವಂತಹ 1200 ಮೆಡಿಕಲ್ ಶಾಪ್ಗಳು ಶೇಕಡಾ 80ರಷ್ಟು ಮೆಡಿಕಲ್ ಶಾಪ್ಗಳು ಓಪನ್ನೇ ಇದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಮೆಡಿಕಲ್ ಶಾಪ್ ಅನ್ನ ಓಪನ್ ಮಾಡಿದ್ದಾರೆ ಮಾಲೀಕರು. ಮೆಡಿಕಲ್ ಶಾಪ್ಗಳನ್ನ ತೆರೆಯೋ ವಿಚಾರದಲ್ಲಿ ಗೊಂದಲ ಇದೆ. ಕೋಲಾರದಲ್ಲಿ 2 ಪ್ರತ್ಯೇಕ ಸಂಘದ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ಶೇಕಡಾ 80ರಷ್ಟು ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದು ಬಂಧನ ಎಫೆಕ್ಟ್ ತಟ್ಟಿಲ್ಲ ಜನರಿಗೆ. ಆನ್ಲೈನ್ನಲ್ಲಿ ಔಷಧಿ ವ್ಯಾಪಾರವನ್ನು ವಿರೋಧಿಸಿ ಇವತ್ತೇನು ಎಲ್ಲೆಡೆ ಅಂದರೆ ಮೆಡಿಕಲ್ ಶಾಪ್ಗಳ ಬಂದ್ಗೆ ಏನು ಆಗ್ರಹವನ್ನು ಮಾಡಿದರು ಮತ್ತು ಕರೆಯನ್ನು ಕೊಟ್ಟಿದ್ದರು. ಇದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ 2 ಸಂಘಗಳು ಇರೋದ್ರಿಂದ ಒಂದು ಸಂಘ ಈಗ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದರೆ ಮತ್ತೊಂದು ಸಂಘ ಇವತ್ತು ಅಂದರೆ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು. ನಾನೀಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಶ್ರೀ ವೆಂಕಟೇಶ್ವರ ಮೆಡಿಕಲ್ ಶಾಪ್ನಲ್ಲಿದೆ. ನೀವು ಗಮನಿಸ್ತಾ ಇದ್ದಾರೆ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಜನರಿಗೆ ಒಂದು ರೀತಿಯಾಗಿ ಅವಶ್ಯಕತೆ ಇರತಕ್ಕಂತಹ ಒಂದು ಸೇವೆ ಆಗಿರೋದ್ರಿಂದ ಅವರು ಒದಗಿಸ್ತಾ ಇದ್ದಾರೆ. ಆದರೆ ಅವ್ರದ್ದು ಒಂದು ರೀತಿಯಾಗಿ ನೈತಿಕ ಬೆಂಬಲ ಅಂತಲೇ ಹೇಳ್ಬೋದು. ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಇವತ್ತು ಈ ಒಂದು ಏನು ಅವರ ಒಂದು ಆಗ್ರಹ ಇತ್ತು ಆ ಒಂದು ಆಗ್ರಹಕ್ಕೆ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥದ್ದು. ಯಾಕಂದರೆ ಮೆಡಿಕಲ್ ಶಾಪ್ ಏನಿದೆ ಇದು ಕೊರೋನಾ ಕಾಲದಲ್ಲೂ ಸಹ ಅದಕ್ಕೆ ಅವಶ್ಯಕತೆ ಇರತಕ್ಕಂತಹ ಒಂದು ಕ್ಷೇತ್ರ ಅಂತೇಳಿ ಎಕ್ಸ್ಕ್ಯೂಸ್ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಮತ್ತು ತುರ್ತು ಅವಶ್ಯಕತೆ ಇರತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತೇಳಿ ಈಗೊಂದು ಮೆಡಿಕಲ್ ಶಾಪು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಈಗ ನೀವು ಗಮನಿಸ್ತಾ ಇದ್ದೀರಿ ಇದು ಕೋಲಾರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಏನಿದ್ದಾರೆ ಅವರ ಒಂದು ಮೆಡಿಕಲ್ ಶಾಪ್. ಇದು ವಿರೋಧ ಈಗ ಇದೆ. ಆ ಒಂದು ವಿರೋಧಕ್ಕೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಶೇಕಡಾ ಜಿಲ್ಲೆಯಲ್ಲಿ 80ರಷ್ಟು ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸುತ್ತೆ ಎನ್ನುವಂತಹ ಒಂದು ಮಾಹಿತಿ ಸಹ ಸಿಗ್ತಾ ಇರತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಕೋಲಾರ ಜಿಲ್ಲಾ ಮೆಡಿಕಲ್ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌಡರು ಸಹ ಇದ್ದಾರೆ. ಮಾತಾಡ್ಸೋಣ ಸರ್. ಇವತ್ತು ನಾವು ನೈತಿಕ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥದ್ದು, ಮತ್ತೊಂದು ಕಡೆ ಕೆಲವೊಂದು ಕಡೆ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಸರ್, ಈ ಆನ್ಲೈನ್ ವ್ಯಾಪಾರ ಅನ್ನೋದು ಏನಿದೆ ಅದು ಸುಮಾರು 20 ವರ್ಷಗಳಿಂದನೂ ನಡೀತಾ ಇದೆ. ಅದಕ್ಕೆ ಅವತ್ತಿಂದನೂ ನಾವು ನಮ್ಮ ಎಲ್ಲ ರಾಷ್ಟ್ರ ಪೂರ್ತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ. ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಆನ್ಲೈನು ಬಿಸ್ನೆಸ್ಸು ವ್ಯಾಪಾರದ ಬಗ್ಗೆ. ಅದು ನಿರಂತರವಾಗಿ ಇದೆ. ಆದರೆ ನಮ್ಮ ಏನು KPRDO ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಅದರ ಅಧ್ಯಕ್ಷರಾದ ಶ್ರೀ ಜಯರಾಮ್ರವರು ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಿಗಳು ಮತ್ತು ಆರೋಗ್ಯ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿ ಆನ್ಲೈನ್ ಬಿಸ್ನೆಸ್ನ ಸ್ಟಾಪ್ ಮಾಡಬೇಕು ಅಂತ ಅವರು ಮನವಿ ಮಾಡಿದಾಗ ಅವರು ಸ್ಪಂದಿಸಿ ಎಲ್ಲ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳಿಗೂ ಇದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಆನ್ಲೈನ್ನ ಬ್ಯಾನ್ ಮಾಡೋದಕ್ಕೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕೇಂದ್ರ ಸರ್ಕಾರದಿಂದ. ಮತ್ತು ಅದರ ಕಾಪಿನೂ ನಮಗೆ ಕೊಟ್ಟಿದ್ದಾರೆ, ನಮಗೂ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಾವು ಔಷಧಿ ಆಹಾರ ಸಂಸ್ಕರಣೆ ಮತ್ತು ಔಷಧಿ ವಿತರಣೆ ನಮ್ಮ ಕಮಿಷನರ್ ಸರ್ ಏನಿದ್ದಾರೆ ಮತ್ತು ಆರೋಗ್ಯ ಮಂತ್ರಿಗಳು ಏನಿದ್ದಾರೆ ಅವ್ರಿಗೂ ಮನವಿ ಸಲ್ಲಿಸಿದಾಗ ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.